ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್ಗೆ ಪಟ್ ಅನ್ನಂಗೆ. ಅದಕ್ಕಿಂತ ಮುಂಚೆ ಬೇಗ ಪಟ್ಟನಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡಂಗೆ ಗಂಟೆ ಟಣ್ಣನಂಗೆ ಹೊಡಿರಿ. ಹೋಗೋಣ ಅಪ್ಡೇಟ್ಗೆ. ಮೊದಲನೇ ಅಪ್ಡೇಟ್ ಇಂಡಿಯನ್ ಟೀಮ್ ಅಂತೂ ಬಂದಿದ್ದಾಯಿತು, ಇಂಡಿಯಾಗೆ ಬಂದು ಲ್ಯಾಂಡ್ ಆದರೂ ಬೆಳಬೆಳಿಗ್ಗೆನೇ ಇಂಡಿಯನ್ ಟೀಮು ಬಂದಂಥ ಫ್ಲೈಟ್ ಏನಿದೆ ಬ್ರಾಬೋಡಾಸಿಂದ AIC-24 WC. ಸೊ ಈ ಫ್ಲೈಟ್ನ ಟ್ರ್ಯಾಕ್ ಮಾಡ್ತಾ ಇದ್ರಂತೆ. ದಿಸ್ ಬಿಕಮ್ಸ್ ದ ಹೈಯೆಸ್ಟ್ ಟ್ರ್ಯಾಕ್ಡ್ ಮೋಸ್ಟ್ ಟ್ರ್ಯಾಕ್ಡ್ ಫ್ಲೈಟ್ ಆಗುತ್ತಂತೆ ಈ ಫ್ಲೈಟ್. ಯಾಕಂತಂದರೆ ಎಲ್ಲ ಮೆಜಾರಿಟಿ ಆಫ್ ದ ಇಂಡಿಯನ್ಸ್ ಎಲ್ಲ ಯಾವಾಗ ಬರುತ್ತೆ ಫ್ಲೈಟು, ಬಂತಾ ಬರಲಿಲ್ವಾ ಇಂಡಿಯಾ ಯಾವಾಗ ಲ್ಯಾಂಡ್ ಆಗ್ತಾರೆ, ಸೆಲೆಬ್ರೇಷನ್ ಆಗ್ತಾ ಇರುತ್ತೆ, ಅದು ಇದು ಅಂತೆಲ್ಲ ನೋಡ್ಕೊಂಡು ಕೂತಿರ್ತಾರೆ. ಅದಕ್ಕೋಸ್ಕರ ಇದು ಮೋಸ್ಟ್ ಟ್ರ್ಯಾಕ್ಡ್ ಫ್ಲೈಟ್ ಆಗುತ್ತಂತೆ ಇಂಡಿಯನ್ ಟೀಮ್ ಬರ್ತಾ ಇದ್ದಂಥ ಫ್ಲೈಟು. ಸೊ ಅದೊಂಥರ ನೋಡಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಇಂಡಿಯಾದಲ್ಲಿ ಅಂತ. ವರ್ಲ್ಡ್ ಕಪ್ನ ಅಪರೂಪಕ್ಕೆ ಗೆದ್ದಿರೋದ್ರಿಂದ ಅದೇ ಆಸ್ಟ್ರೇಲಿಯನ್ ಟೀಮು ವರ್ಲ್ಡ್ ಕಪ್ ಗೆದ್ದಾಗ ನೊಣ ಹೊಡೆಯೋರು ಕೂಡ ಗೊತ್ತಿರಲಿಲ್ಲ ಏರ್ಪೋರ್ಟಲ್ಲಿ. ಸೊ ಆ ಥರ ಅವ್ರನ್ನ ಟ್ರೀಟ್ ಮಾಡಿದ್ರು ಆಸ್ಟ್ರೇಲಿಯಾದವರು. ಇಲ್ಲಿ ನೋಡಿ ಯಾವ ಥರ ಸೆಲೆಬ್ರೇಷನ್ಸು, ಅದೊಂಥರ ನೋಡೋದಕ್ಕೆ ಒಂಥರ ಚೆಂದ. ಇನ್ನೂ ಸೆಲೆಬ್ರೇಷನ್ಸ್ ಆ್ಯಕ್ಚುಲಿ ಬಾಕಿ ಇದೆ. ನರೇಂದ್ರ ಮೋದಿ ಅವ್ರನ್ನ ಮೀಟ್ ಆದರು. ಸೊ ಇನ್ನೂ ಸೆಲೆಬ್ರೇಷನ್ಸು 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಆ ಒಂದು ಬಸ್ಸಲ್ಲಿ, ಟೀಮ್ ಬಸ್ಸಲ್ಲಿ ಅಲ್ಲಿಂದ ಒಂದು ಪೆರೇಡ್ ಇರುತ್ತೆ ಮುಂಬೈಯಲ್ಲಿ. ಸೊ ಅಲ್ಲಿನ ಒಂದು ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಒಟ್ಟಾಗಿ ಮೋದಿ ಅವ್ರಂತೂ ಮೀಟ್ ಆದರು, ಎಲ್ಲರೂ ಪೋಸ್ಟ್ಗಳನ್ನ ಜೋರಾಗಿ ಹಾಕೊಂಡಿದ್ದಾರೆ. ಸೊ ನೋಡೋಣ ಆ ಸೆಲೆಬ್ರೇಷನ್ ಯಾವ ಥರ ಇರುತ್ತೆ ಅಂತ. ಅಪೇಟ್ ಬಿಟ್ಟು ಸಂಜಯ್ ಮಂಜ್ರೇಕರ್ ಅವರು ಮಾತಾಡಿದ್ರು ವಿರಾಟ್ ಕೊಹ್ಲಿ ಅವರ ಬಗ್ಗೆ. ವಿರಾಟ್ ಕೊಹ್ಲಿಗೆ ಫೈನಲ್ಸಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್, ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಏನು ಕೊಟ್ಟರು, ಇದು ಸೂಕ್ತ ಅಲ್ಲ, ನನಗೇನು ಪಕ್ಕ ಕೊಟ್ಟರು ಅಂತ ಅನ್ನಿಸ್ತಾ ಇಲ್ಲ. 76 ರನ್ ಹೊಡೆದಿರ್ಬೋದು, 128 ಸ್ಟ್ರೈಕ್ ರೇಟ್, ಅವರು 130 ಸ್ಟ್ರೈಕ್ ರೇಟಲ್ಲಿ ಆಡಿದ್ದಾರೆ. ಇವರು ಇನ್ನೂ ಬೆಟರಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಾಗಬೇಕು ಅಂತಂದರೆ ಬೌಲರ್ಸ್ಗಳು ಆ್ಯಕ್ಚುಲಿ ಪುಲ್ ಡೌನ್ ಮಾಡಿದ್ದು ಗೇಮ್ನ. 30 ಬಾಲಿಗೆ 30 ಬೇಕಿದ್ದಾಗ ಗೇಮಲ್ಲೇ ಇರಲಿಲ್ಲ ಇಂಡಿಯಾದವರು, ಅಲ್ಲಿ ಸೋತೋಗ್ಬಿಡ್ತಾ ಇದ್ರು. ಅಲ್ಲಿಂದ ಪುಲ್ ಡೌನ್ ಮಾಡಿದ್ದು ಮ್ಯಾಚ್ನ ಯಾರು ಅಂದರೆ ಅದು ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಸಿಂಗ್, ಇವ್ರಿಗೆ ಕ್ರೆಡಿಟ್ ಕೊಡಬೇಕು. ಇವರಲ್ಲಿ ಯಾರು ಒಬ್ರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಬೇಕು ಅನ್ನೋ ಥರ ಸ್ಟೇಟ್ಮೆಂಟ್ನ ಸಂಜಯ್ ಮಂಜ್ರೇಕರ್ ಕೊಟ್ಟಿದ್ದಾರೆ. ಯಾರಾದ್ರೂ ಏನು ಬಿಡಿ, ಇವರು ಇವಾಗ ವರ್ಲ್ಡ್ ಕಪ್ ಟ್ರೋಫಿ ಅಂತೂ ಬಂತಲ್ಲ. ಸೊ ನಾನು ಹೇಳಿದ್ದೆ ಹೌದು ಪುಲ್ ಡೌನ್ ಮಾಡಿದ್ದೇನೆ ಬೌಲರ್ಸು, ನಾನು ಜಸ್ಪ್ರೀತ್ ಬುಮ್ರಾಗೇನೆ ಕೊಡಬೇಕು ಅಂತ ನನಗೂ ಕೂಡ ಒಂದು ಸ್ಟ್ರಾಂಗ್ ಆಗಿ ಅನಿಸಿತ್ತು ಅವಾಗ. ಬಟ್ ತಿರ್ಗಾ ಇವಾಗೆಲ್ಲ ಗೆದ್ದಿದ್ದು ಆಯಿತು, ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ವಿರಾಟ್ ಕೊಹ್ಲಿಗೆ ಕೊಟ್ಟಿದ್ದು ಆಯಿತು. ಬಟ್ ಇವಾಗ ಮಾತಾಡಿದ್ರೆ ಅದನ್ನ ಅರ್ಥ ಇರೋದಿಲ್ಲ. ಪ್ಲೇಯರ್ ಆಫ್ ದ ಮ್ಯಾಚ್ ಏನು ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ. ನಮಗೆ ಬೇಕಾಗಿದ್ದು ವರ್ಲ್ಡ್ ಕಪ್ ಟ್ರೋಫಿ. ಯಾರಿಗೆ ಕೊಟ್ಟರೆ ಏನು ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡು, ಒಟ್ಟಲ್ಲಿ ಸಿಕ್ತಲ್ಲ ಟ್ರೋಫಿ ನಮಗೆ, ಅದು ಖುಷಿ ಪಡಬೇಕು. ಅವ್ರಿಗೆ ಸಿಗಬೇಕಾಗಿತ್ತು, ಇವ್ರಿಗೆ ಸಿಗಬೇಕಾಗಿತ್ತು, ಹಂಗಾಗಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು, ಇವೆಲ್ಲ ಬೇಕಾ ಈ ಟೈಮಲ್ಲಿ. ಅವು ಪ್ಲೇಯರ್ಸ್ಗಳಿಗೇ ಟೆನ್ಷನ್ ಇರೋದಿಲ್ಲ, ಪ್ಲೇಯರ್ಸ್ಗಳಿಗೇ ಯೋಚನೆ ಇರೋದಿಲ್ಲ ನನಗೆ ಬರಬೇಕಾಗಿತ್ತು, ನಿನಗೆ ಬರಬೇಕಾಗಿತ್ತು ಅಂತ. ಅವರಿಗೆ ವರ್ಲ್ಡ್ ಕಪ್ ಅಂತಲ್ಲ ಅಷ್ಟೇ ಸಾಕು ಒಂದು ಖುಷಿಲಿರ್ತಾರೆ. ಸಂಜಯ್ ಮಂಜ್ರೇಕರ್ ಅವರು ಅವ್ರಿಗೆ ಬರಬೇಕಾಗಿತ್ತು, ಇವ್ರಿಗೆ ಬರಬೇಕಾಗಿತ್ತು, ಹಂಗೆ ಹಿಂಗೆ ಅಂತೆಲ್ಲ ಶೋಗಳು ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಅಗತ್ಯತೆ ಇಲ್ಲ ಇವಾಗ ನನ್ನ ಪ್ರಕಾರ. ಅಪ್ಡೇಟ್ ನಂಬರ್ 3, ಅಂಬಟಿ ರಾಯುಡು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂಬಟಿ ರಾಯುಡು ಅವರು ಹೇಳ್ತಾರೆ, ನಾನು ಹಾರ್ದಿಕ್ ಪಾಂಡ್ಯಗೆ ಉರ್ಸೋದಕ್ಕೆ, ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಯಾರಿಗಾನ ಹೇಳು ಅಂದರೆ ಇವಾಗ ಹೇಳ್ತಿದ್ದು ನೋಡಮ್ಮ. ಯಾಕೆಂದರೆ ಹಾರ್ದಿಕ್ ಪಾಂಡ್ಯಗೆ ಬೂ ಮಾಡಿದಷ್ಟು, ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಷ್ಟು ಹಾರ್ದಿಕ್ ಪಾಂಡ್ಯ ಈ ರೇಂಜಿಗೆ ಚಾಲೆಂಜಿಂಗ್ ಆಗಿ ತಗೊಂತಾರೆ ಅಂತಂದರೆ ಇದನ್ನು ಹಾರ್ದಿಕ್ ಪಾಂಡ್ಯಗೆ ನೀನು ನೆಕ್ಸ್ಟ್ ವರ್ಲ್ಡ್ ಕಪ್ಪು ಅಥವಾ ಯಾವ್ದಾದ್ರು ಒಂದು ಮೆಗಾ ಟೂರ್ನಮೆಂಟ್ ಬರ್ತಾ ಇದ್ದಾಗ ಹಾರ್ದಿಕ್ ಪಾಂಡ್ಯಗೆ ಬೂ ಮಾಡ್ರಿ ಅಂತ ನಾನೇ ಹೇಳ್ಕೊಂಡು ಕೊಡ್ತೀನಿ. ಯಾಕಂದರೆ ಹಾರ್ದಿಕ್ ಪಾಂಡ್ಯಗೆ ಬೂ ಮಾಡಿದ್ರು ಅಂತಂದರೆ, ಕಿರ್ಚಾಡ್ ಕೂಗಾಡ್ ರಂಬಾಟ ಮಾಡಿದ್ರು ಅಂತಂದರೆ, ಹಾರ್ದಿಕ್ ಪಾಂಡ್ಯ ನೆಗೆಟಿವ್ ಆಗಿ ಎಲ್ಲರೂ ಹಾಕೊಂಡ್ರು ಅಂತಂದರೆ ಹಾರ್ದಿಕ್ ಪಾಂಡ್ಯ ಏನು ಅಂತ ತೋರಿಸ್ತಾರಲ್ಲ. ಸೊ ಹಾರ್ದಿಕ್ ಪಾಂಡ್ಯ ನನಗೆ ಬೇಕು, ಹಾರ್ದಿಕ್ ಪಾಂಡ್ಯ ಇನ್ಮೇಲೆ ಎಲ್ಲ ಬೂ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಇಂಥ ಟೂರ್ನಮೆಂಟ್ ಬರೋಕ್ಕಿಂತ ಮುಂಚೆ ಈ ಥರ ಬೂಮ್ ಮಾಡಿ ಅವ್ರು ಬಂದ್ಬಿಟ್ಟಲ್ಲಿ ಆ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಗುರು, ಇನ್ನು ಮೆಗಾ ಟೂರ್ನಮೆಂಟ್ ಯಾವಾಗಿದೆ, ಮೆಗಾ ಟೂರ್ನಮೆಂಟ್ ಬರೋಕ್ಕಿಂತ ಮುಂಚೆ ಬೂ ಮಾಡೋಣ. ಪಾಪ ಹಾರ್ದಿಕ್ ಪಾಂಡ್ಯ ವರ್ಷ ಪೂರ್ತಿ ಬೂ ಮಾಡ್ಕೊಂಡು ಕೂತ್ಕೊಬಿಟ್ರೆ ಆಮೇಲೆ ಹಾರ್ದಿಕ್ ಪಾಂಡ್ಯ ಸೈಕಾಗಿ ಹೋಗ್ಬಿಡ್ತಾರೆ ಮತ್ತೆ. ಅಪ್ಡೇಟ್ ನಂಬರ್ 4, ಶಹಜಾದ್ ಮಾತಾಡಿದರೆ. ಪಾಕಿಸ್ತಾನದ ಅಹ್ಮದ್ ಶಹಜಾದ್ ಮಾತಾಡಿದ್ದಾರೆ. ಇಂಡಿಯಾ ವುಡ್ ಹ್ಯಾವ್ ನೆವರ್ ವಾನ್ ದ T20 ವರ್ಲ್ಡ್ ಕಪ್ ಫೈನಲ್ಸ್ ವಿತೌಟ್ ವಿರಾಟ್ ಕೊಹ್ಲಿಸ್ ಇನ್ನಿಂಗ್ಸ್ ಅಂತ. ಹೌದು, ವಿರಾಟ್ ಕೊಹ್ಲಿ ಅವರ ಇನ್ನಿಂಗ್ಸ್ ಆಡಿಲ್ಲ ಅಂತಂದ್ರೂ ಕೂಡ ಗೆಲ್ಲೋದಕ್ಕಾಗ್ತಾ ಇರಲಿಲ್ಲ. ಜೊತೆಗೆ ಅಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿಲ್ಲ ಅಂದ್ರೂ ಕೂಡ ಗೆಲ್ಲೋದಕ್ಕಾಗ್ತಾ ಇರಲಿಲ್ಲ. ಗೆಲ್ತಿದ್ವೇನೋ ಗೊತ್ತಿಲ್ಲ, ಬಟ್ ಆದರೂ ಕಷ್ಟ ಆಗಿರೋದು. ಜೊತೆಗೆ ಬುಮ್ರಾ ಅವ್ರ ಹತ್ರ ಸ್ಪೆಲ್ ಮಾಡಿಲ್ಲ ಅಂತಲೂ ಗೆಲ್ಲಕ್ಕಾಗ್ತಿಲ್ಲ, ಹಾರ್ದಿಕ್ ಪಾಂಡ್ಯ ಅವರ ಸ್ಪೆಲ್ ಮಾಡಿಲ್ಲ ಅಂದ್ರೂ ಗೆಲ್ಲಕ್ಕಾಗ್ತಿರಲಿಲ್ಲ, ಆಮೇಲೆ ಹರ್ಷದೀಪ್ ಸಿಂಗ್ ಅವರ ಸ್ಪೆಲ್ ಮಾಡಿಲ್ಲ ಅಂದ್ರೂ ಗೆಲ್ಲಕ್ಕಾಗ್ತಿರಲಿಲ್ಲ. ವಿರಾಟ್ ಕೊಹ್ಲಿ ಅವರ ಇನ್ನಿಂಗ್ಸ್ ಮಾತ್ರ ಅಂತಲ್ಲ, ಇಲ್ಲಿ ಎಲ್ಲರ ಕಾಂಟ್ರಿಬ್ಯೂಷನ್ ಟೀಮ್ ಎಫರ್ಟಿಂದ ಗೆದ್ದಿದ್ದಾರೆ. ಹೌದು, ವಿರಾಟ್ ಕೊಹ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ ಅದು ಮೇಜರ್ ಕಾಂಟ್ರಿಬ್ಯೂಷನ್ನೇ ಹೌದು. ಬಟ್ ಇವರೊಬ್ಬರಿಂದನೇ ಗೆದ್ರು ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲರಿಂದನೂ ಗೆದ್ರು ಅಂತ ಹೇಳಬೇಕು. ಅಪೇಟ್ ನಂಬರ್ 5, ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಕ್ಚುಯಲ್ T20 ಫಾರ್ಮ್ಯಾಟ್ನ ಯಾವ ಥರ ಆಡಬೇಕು ಅಂತ ನಮಗೆ ತೋರಿಸ್ಕೊಂಡು ಕೊಟ್ಟಿದ್ದಾರೇನೆ ರೋಹಿತ್ ಶರ್ಮಾ ಅಂತ
ಹೇಳಿದ್ದಾರೆ, ಏನು ಇವ್ರಿಗೆ ಮುಂಚೆ ಗೊತ್ತಿರಲಿಲ್ಲ ಅವರು T20 ಆಡೋದು ಹೆಂಗೆ ಅಂತ. ಆ ಥರ ಅಲ್ಲ. ಸೊ ಇವರು ಅನಲೈಸ್ ಗೇಮ್ನ ಅನಲೈಸ್ ಮಾಡುವಂಥದ್ದು ಇದೆಯಲ್ಲ, ಪ್ರೆಷರ್ ಸಿಚುವೇಷನಲ್ಲಿ ಅನಲೈಸ್ ಮಾಡುವಂಥದ್ದು ಇದೆಯಲ್ಲ, ಕಾಮ್ ಮಾಡುವಂಥದ್ದು ಇದೆಯಲ್ಲ, ಆಸ್ ಎ ಕ್ಯಾಪ್ಟನ್ ಬಂದ್ಬಿಟ್ಟು ಲೀಡಿಂಗ್ ಫ್ರಮ್ ದ ಫ್ರಂಟ್ ಬಂದ್ಬಿಟ್ಟು ಕಾಮ್ ಮಾಡ್ತಾರಲ್ಲ, ಸೊ ಅದೆಲ್ಲ ಇವರಿಂದ ನೋಡ್ಬಿಟ್ಟು ಕಲಿಬೇಕು. ಇವ್ರು ಆ್ಯಕ್ಚುಲಿ ನಮಗೆ ತಿಳ್ಸ್ಕೊಂಡು ಕೊಟ್ಟರು, ಇವರಿಂದ ನಾವು ಕಲ್ತಿದ್ದೀವಿ ಸಿಕ್ಕಾಪಟ್ಟೆ T20ನ ಯಾವ ಥರ ತೊಗೊಬೇಕು ಅಂತ ಇವ್ರು ಹೇಳಿದ್ದಾರೆ, ರೋಹಿತ್ ಶರ್ಮಾ ಅವ್ರಿಗೆ, ಸೂರ್ಯಕುಮಾರ್ ಯಾದವ್ ಅವರು. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಿಂಗೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾ.